ಇವತ್ತೊಂದು ದೇವಸ್ಥಾನ ಕಟ್ಟಕ್ಕೆ ಅಡ್ಡಿ ಮಾಡಲ್ಲ, ಒಂದು ಚರ್ಚ್ ಕಟ್ಟಕ್ಕೆ ಅಡ್ಡಿ ಮಾಡಲ್ಲ, ಮಸೀದಿಗಳು ಕಟ್ಟಕ್ಕೆ ಅಡ್ಡಿ ಮಾಡಲ್ಲ, ಯಾವುದೇ ಧರ್ಮದ ದೇವಸ್ಥಾನ ಕಟ್ಟಕ್ಕೆ ಅಡ್ಡಿ ಮಾಡಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಏನಾದರೂ ಬಂದರೆ ಕೆಲವು ಕಿಡಿಗೇಡಿಗಳು, ದೇಶದ್ರೋಹಿಗಳು, ಈ ದೇಶದ ಭಯೋತ್ಪಾದಕರು ಅಂತಲೇ ಹೇಳ್ಬೋದು, ಅವ್ರಿಗೆ ಅಡ್ಡಿ ಮಾಡ್ತಾರೆ. ಯಾಕೆ ಹೇಳಿ? ನಿಮಗೆಲ್ಲ ಸಮಾನತೆಯನ್ನು ಕೊಟ್ಟು ಗುಲಾಮರಂತೆ ಅವ್ರಿವ್ರ ಹತ್ರ ಬೂಟೇಟ್ಗಳು ತಿಂದು ಮೈ ಮೇಲೆ ಬಟ್ಟೆ ಇಲ್ದಿರಂಗೆ, ಹೊಟ್ಟೆಗೆ ಊಟ ಇಲ್ದಿರಂಗೆ ಕರ್ನಾಟಕದಲ್ಲಿ ಅಂಬೇಡ್ಕರ್ ಭವನ್ಗೆ ಅಡ್ಡ ಮಾಡಿದ್ರೆ ಯಾವ ಕಾರಣಕ್ಕೂ ಈ ಕೆಲಸ ನಿಲ್ಲಿಸಿದ್ರೆ ಮಾತ್ರ ಅವ್ರನ್ನ ಎಲ್ಲಿ ಬಿಡಲ್ಲ. ಕಾರಣ ಏನಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಭವನ್ ಕಟ್ಟಕ್ಕೆ ಅಡ್ಡ ಮಾಡಿದ್ರೆ ಅಂದರೆ ನಾವು ಅಷ್ಟು ಸಂಘಟನೆಗಳು ಬಿಡಲ್ಲ. ಮತ್ತು ನೂರಾರು ಸಂಘಟನೆ, ಎಲ್ಲ ಸಂಘಟನೆ, DSS, SSD, ಪೊಲಿಟಿಕಲ್ ಎಲ್ಲ ಬರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒತ್ತಿ ಹೇಳ್ತಾ ಇದ್ವಿ. ಯಾವ ಕಾರಣಕ್ಕೂ ನೀವು ಇಲ್ಲಿ ಭವನ್ ಕಟ್ಟಕ್ಕೆ ಅಡ್ಡ ಬಿದ್ದರೆ ನೀವು ಎಲ್ಲಿ ಬಿಡಲ್ಲ. ದಯಮಾಡಿ ಹೇಳ್ತಾ ಇದ್ವಿ. MLA ಮೇಡಮ್ ಅವರು ನಮ್ಗೆ ಫುಲ್ ಸಪೋರ್ಟ್, ಈ ಭವನ್ ಕಟ್ಟಬೇಕು ಅಂತ ಕಷ್ಟ ಬಿದ್ದಿದ್ದಾರೆ. ಅಂಬೇಡ್ಕರ್ ಭವನ್ ಕಟ್ಟಲೇಬೇಕು. ನಾವು ಅವ್ರ ಹಿಂದೆ ಇದ್ದೀವಿ. ನೂರಾರು ಸಂಘಟನೆ ನಾವು ಸೇರ್ತೀವಿ. ಜಾಯಿಂಟ್ ಆಕ್ಷನ್ ಕಮಿಟಿನೂ ಸೇರ್ತಾ ಇದೆ. ಅದೇ ಪ್ರಕಾರ ಒಕ್ಕೂಟಗಳಂತ ನಮ್ಮದು ಸಂಘಟನೆಗಳಿದೆ, ಅವರೆಲ್ಲ ಬಂದು ನಾವು ಇಲ್ಲಿ ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿ ಪ್ರಾಣ ತ್ಯಾಗವನ್ನೇ ಮಾಡ್ತೀವಿ ಅಂತ ಹೇಳ್ತೀವಿ ವಿನಃ ನಿಮ್ಮ ಒಂದು ದುರುದ್ದೇಶಕ್ಕೆ ನಾವು ಮಣಿದು ಅದಕ್ಕೆ ಬಗ್ಗೆ ನಾವು ಬಿಟ್ಬಿಡಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ஜெய் பீம். இங்கே அம்பேத்கர் பவன் வந்து கட்டப்படுகிறது. இதற்கு யாரும் தடையாக இருக்கக்கூடாது என்பதற்காக விசிகாவின் சார்பாக கோலார் மாவட்டத்துடைய தலைவி ಪುಷ್ಪಪ್ರಿಯ ಅವர்களை பேசும்படி ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಬಂದಿರೋ ವಿಷಯ ಏನಂದ್ರೆ, ಇಲ್ಲಿ ಗಾಲ್ಫ್ನವರು ಏನೋ ಅಬ್ಜೆಕ್ಷನ್ ಮಾಡಿದಾರ ಅಂತ ನಮಗೆ ಇಂಟಿಮೇಷನ್ ಬಂದಿದೆ. ಆದ್ರೂ ಪೇಪರ್ ಸಮೇತ ನಮಗೆ ಪ್ರೂಫ್ ಸಿಕ್ಕಿದೆ. ಮುಖ್ಯವಾಗಿ ಇಲ್ಲಿ ಸಮುದಾಯ ಭವನ್ ಡಾಕ್ಟರ್ ಅಂಬೇಡ್ಕರ್ ಅವರದು ಕಟ್ಟಬೇಕಂತ 8 ಎಕರೆ 20 ಗುಂಟೆ 14 crores ಇದನ್ನ ಕಟ್ಟಬೇಕಂತ ನಮ್ಮ ಶಾಸಕರಾದ ರೂಪಕಲಾ ಶಶಿಧರ್ MLA ಅವರು ಪ್ಲಾನ್ ಮಾಡಿ ಮೊನ್ನೆ ಇನಾಗ್ರೇಷನ್ಸ್ ಎಲ್ಲ ಮಾಡಿದ್ರು. ಎಂತ ಒಳ್ಳೆ ವಿಷಯ. ಅವರು ಇಲ್ಲಿ ನಮ್ಮ KGF ಮಾಡಿರೋದು. KGF ಮಾತ್ರ ಅಲ್ಲ, ಅವರು ತಂದಿದ್ರೆ KGF ಮಾತ್ರ ಇದನ್ನ ಯೂಸ್ ಮಾಡೋದಿಲ್ಲ. ಇಡೀ ಸುತ್ತು KGF, ಕೋಲಾರ, ಕರ್ನಾಟಕ, ಇಡೀ ಕರ್ನಾಟಕಕ್ಕೆ ಇದು ಒಳ್ಳೆ ಹೆಸರು. ಇಂಥ ಭವನ ಬರೋದ್ರಿಂದ ನಮಗೂ ಹೆಮ್ಮೆ, ಕಾಲರ್ ಎತ್ಕೊಂಡು ಓಡಾಡ್ಬೋದು. ಇಂಥ ಭವನ ಇರೋದ್ರಿಂದ ನಮ್ಮ KGF ಇಂಪ್ರೂವ್ಮೆಂಟ್ ಆಗ್ಬೋದು. ಮತ್ತೆ ನೆಕ್ಸ್ಟ್ ಇನ್ನು ಇದು ಟೂರಿಸ್ಟ್ ಪ್ಲೇಸ್ ಅಂತ ನಾವು ಅವ್ರಿಗೆ ಅನೌನ್ಸ್ ಮಾಡಿ ಅಂತ ಕೂಡ ನಾನು ಒಂದು ಕೋರಿಕೆ ಇಕ್ಕಿದ್ದೀನಿ. ಮುಂದಕ್ಕೆ ಅದನ್ನು ಮಾಡ್ತಾರೆ. ಇದಾದ್ಮೇಲೆ ಅದು ಟೂರಿಸ್ಟ್ ಪ್ಲೇಸ್ ಅನೌನ್ಸ್ ಮಾಡೋದು ಇಲ್ಲ, ಬೇರೆ ಫ್ಯಾಕ್ಟ್ರೀಸ್ ಎಲ್ಲ ಬರುತ್ತೆ, ಔಟ್ಸೈಡಿಂದ ಜನ ಎಲ್ಲ ಬಂದು ನೋಡ್ತಾರೆ. ಇದಕ್ಕೆ ಏನಕ್ಕೆ ಅಬ್ಜೆಕ್ಷನ್ ಮಾಡಿದಾರ ಅಂತ ನಮಗೆ ಗೊತ್ತಿಲ್ಲ. ಇದಕ್ಕೆ ಹಿಂದೆ ಯಾವ ರಾಜಕೀಯ ಓಡ್ತಾ ಇದೆ ಅಂತ ಕೂಡ ಗೊತ್ತಿಲ್ಲ ನಮಗೆ. ಡಾಕ್ಟರ್ ಅಂಬೇಡ್ಕರ್ ಅವರು ಇಲ್ಲಿ ಬಂದಿರೋರು, ಅದನ್ನ ಗುರುತಿಸಿ ನಮ್ಮ ಶಾಸಕರಮ್ಮ ಅವರು ಇಲ್ಲಿ ಗುರ್ತು ಮಾಡಿ ಒಳ್ಳೆ ಜಾಗ ಶೂಟೇಬಲ್ ಮಾಡಿನೇ ಅವರು ಒಂದು ಭವನ ಬರ್ಬೇಕಂತ ಮಾಡಿದ್ದಾರೆ. ಇದಕ್ಕೆ ಅವರು ಸ್ಟೇ ತಗೊಳ್ಳೋದು ಇದು ದೊಡ್ಡ ಇದು ಅಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇಲ್ಲ. ಇದೇ ತರ ಅವರು ಸ್ಟೇ ತಗೊಂಡು ಏನಾದರೂ ಮಾಡಿದ್ರೆ ನಾವು ಉಗ್ರ ಹೋರಾಟವನ್ನು ನಮ್ಮ ವಿಸಿಕೆ ಪಕ್ಷದಿಂದ ಬಿಡುಗಡೆ ಚಿರತೆಗಳ ಪಕ್ಷದಿಂದ ದೊಡ್ಡ ಹೋರಾಟವನ್ನು KGF ನಲ್ಲಿ ಮಾತ್ರ ಅಲ್ಲ, ಕೋಲಾರ ಡಿಸ್ಟಿಕ್ ನಲ್ಲಿ ಮತ್ತೆ ವಿಧಾನಸೌಧ ಹತ್ರ ಕೂಡ ನಾವೆಲ್ಲ ಹೋರಾಟ ಮಾಡೋದಕ್ಕೆ ವಿಸಿಕೆ ಪಕ್ಷದಿಂದ ನಾವೆಲ್ಲ ಸಿದ್ಧವಾಗಿದ್ದೀವಿ. ಅವರು ಗಾಲ್ಫ್ ಅಲ್ಲಿ ಪ್ಲೇ ಗ್ರೌಂಡ್ ಮಾಡ್ಕೊಳ್ಳೋದು ಆ ಕಡೆ ಇದೆ, ಅವ್ರು ಏನೋ ಮಾಡ್ಕೊಳ್ಳಿ. ಅದರಿಂದ ಇವರಿಗೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಇಲ್ಲದೆ ಜಾಗ KGF ನಲ್ಲಿ ಇನ್ನೇನಕ್ಕೆ? ಬರೀ ಮುಳ್ಳುಕಾಡುಗಳಿದೆ. ಇಲ್ಲಿ ಬಂದು ಏನೋ ಒಂದು ಭವನ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಮಾತ್ರ ಇವಾಗ ಎಲ್ಲ ಕಣ್ಬಿಟ್ಕೊಂಡು ಸ್ಟೇ ತಗೊಳ್ತೀವಿ, ಇದು ತಗೊಳ್ಳಿ. ಯಾಕೆ ಇಷ್ಟು ವರ್ಷ ಇಲ್ಲಿ ಯಾವುದು ಬಂದಿಲ್ಲ ನಮ್ಮ KGF ನಲ್ಲಿ? ಅವರು ಮಾಡಿದ ಮೇಲೆ ಇದು ಮಾಡ್ತಾರೆ, ಅದು ಮಾಡ್ತಾರೆ. ಎಷ್ಟು ಬೇಕು ಗಾಲ್ಫ್ ಗ್ರೌಂಡ್ಗೆ, ಅವ್ರ ಪ್ಲೇ ಗ್ರೌಂಡ್ಗೆ ನಾವೆಲ್ಲ ಅಷ್ಟಾಗಿ ನೋಡಿಲ್ಲ. ಬರೀ ಮೈದಾನವಾಗಿದೆ. ಅವ್ರೇನೋ ಒಂದು ಒಳ್ಳೇದು ಮಾಡ್ತಾರೆ, ಅವ್ರಿಗೆ ದಾರಿ ಬಿಟ್ಕೊಡೋಣ. ನಾವೆಲ್ಲ ಅವರಿಗೆ DSSನವರು ಸರಿ, ನಮ್ಮ ವಿಸಿಕೆ ಪಕ್ಷದವರು ಸರಿ, ಎಲ್ಲ ದಲಿತ ಸಂಘದವರು ಸರಿ, ನಾವೆಲ್ಲ ಅವ್ರಿಗೆ ಪಕ್ಕಬಲ ಎಂದು ಅವ್ರಿಗೆ ಸಪೋರ್ಟಿವ್ ಆಗಿದ್ದು ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. 4ನೇ ತಾರೀಕಿಗೆ ನಾವು ನೋಡ್ತೀವಿ ಏನು ಫೈನಲ್ ಅವರು ರಿಸಲ್ಟ್ ಬರುತ್ತೆ ಅಂತ. ನೋಡಿದ್ಮೇಲೆ ನಮ್ಮ ವಿಸಿಕೆ ಪಕ್ಷದಿಂದ ನಮ್ಮ ಸ್ಟೇಟ್ ಲೀಡರ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಅಲ್ಲಿಂದ ಇಲ್ಲಿವರೆಗೂ ನಮ್ಮ KGFಗಾಗಿ ಬಂದಿದ್ದಾರೆ. ನಮ್ಮ ಡಾಕ್ಟರ್ B ಮೂರ್ತಿಯಣ್ಣ ಅವರು ಸ್ಟೇಟ್ ಸೆಕ್ರೆಟರಿ, ವೈಸ್ ಸ್ಟೇಟ್ ಸೆಕ್ರೆಟರಿ ನಮ್ಮ ಗೋವಿಂದನ,
ಆಮೇಲೆ ಮೋಸಸ್ ದೇವರಾಜ್ ಸರ್, ವಡಿವೇಲು ಸರ್, ಇನ್ನೂ ಎಲ್ಲ ನಮ್ಮ ಪಾರ್ಟಿ ಮೆಂಬರ್ಸು, ಮತ್ತು ತಾಲೂಕಾ ಪ್ರೆಸಿಡೆಂಟು ನಮ್ಮ ಇವರು ಜಯರಾಜ್ ಸರ್, ಮತ್ತು ಗುಣಶೀಲನ್ ಸರ್, ಎಲಿಜಬೆತ್ ಮೇಡಮ್, ಇವರು ಸುರೇಶ್ ಬಾಬು ಸರ್, ಸಿದ್ಧಾರ್ಥ್, ನಮ್ಮ ಪಕ್ಷದವರೆಲ್ಲ ಇವತ್ತು ಕಡಿಮೆ ಅಂತ ನೋಡಬೇಡಿ, ಇನ್ನೂ ಜಾಸ್ತಿ ಊರೇ ಬರುತ್ತೆ. ಇನ್ನೂ ಹೋದ್ರೆ ಡಾಕ್ಟರ್ ತೋಳ್ ತಿರುಮಾವಳವನ್ ಅವರು ಅಣ್ಣ, ಅವರು ಕೂಡ ನಾವು ತಂದು ಇಲ್ಲಿ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಮುಂದಕ್ಕೆ ಈ ಬಿಲ್ಡಿಂಗ್ ನಡಿಬೇಕು, ನಾವೆಲ್ಲ ಸಪೋರ್ಟಿವ್ ಆಗಿ ಇರ್ತೀವಿ ಅಂತ ನಾನು ಹೇಳ್ಕೊಂಡು ಜೈ ಭೀಮ್. Any unwanted elements to involve and stopping this noble cause. 167 acres they are holding, but we are taking only 8.2 acres. In that 8 acres, 20 kuntas, that is 8.5 acres. That should not be prevented at any cost. It is not only legal problem, it is a life problem. ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. बोल रहे बोलो, जय भीम बोलो, जोर से बोलो, जय भीम बोलो, जोर से बोलो, जय भीम बोलो, बोल रहे बोलो, जय भीम बोलो, बोल रहे बोलो, जय भीम बोलो, जोर से बोलो, जय भीम बोलो, जोर से बोलो, जय भीम बोलो, बोल रहे बोलो, जय भीम बोलो. बाबा साहब अंबेडकर के, बाबा साहब अंबेडकर के, बीसीके जिंदाबाद, बीसीके जिंदाबाद, बीसीके जिंदाबाद. अन्नन तोल तिरुमावलन के, बाबा साहब अंबेडकर के. ನಿನ್ನನ್ನು ಯಾವ ದೇವರು ಈ ರಸ್ತೆಯಲ್ಲಿ ಓಡಾಡು ಅಂತ ಹೇಳಿಲ್ಲ. ತಿನ್ನಕ್ಕೆ ಅನ್ನ ಇಲ್ದಿರುವಾಗ ಯಾವ ದೇವರು ನಿನ್ಗೆ ಭತ್ತ ಬೆಳೆದು ನಿನ್ನ ತಟ್ಟೆಯಲ್ಲಿ ಊಟ ಹಾಕಿ ತಿನ್ನು ಅಂತ ಹೇಳಿಲ್ಲ. ನೀನು ಪುಸ್ತಕ ಮುಟ್ಟಿ ಶಿಕ್ಷಣ ಓದಬೇಕು, ನಾನು ಶಿಕ್ಷಣ ಪಡಿಬೇಕು, ನಾನು ವಿಚಾರವಂತನಾಗಬೇಕು, ಎಲ್ಲರಂತೆ ನಾನು ವಿದ್ಯಾವಂತನಾಗಬೇಕು ಅನ್ನೋವಾಗ ನಿನ್ನ ಪುಸ್ತಕ ಮುಟ್ಟು ಅಂತ ಯಾವ ದೇವರು ಹೇಳಿಲ್ಲ. ಹೇಳಿದ ಒಂದೇ ಒಂದು ದೇವರು, ಇಡೀ ಭಾರತ ದೇಶಕ್ಕೆ ಒಂದೇ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಅರಿಯದ ಮುಟ್ಟಾಳ್ರೆ, ಮೂರ್ಖರೇ, ಬುದ್ಧಿಹೀನರೇ, ಮತಿಹೀನರೇ, ನೀವೇನಾದ್ರೂ ಈ ಭಾರತ ದೇಶದಲ್ಲಿ ಒಬ್ಬ ಸತ್ಪ್ರಜೆಯಾಗಿ ಬದುಕ್ತಾ ಇದೆ ಅಂದ್ರೆ ನಿನಗೆ ಓಟಿನ ಹಕ್ಕು, ಬೂಟಿನ ಹಕ್ಕು, ಸೂಟಿನ ಹಕ್ಕು, ಎಲ್ಲಾ ವಿಧವಾದ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು ಮಹಾನ್ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ತಿಳಿದು ಬದುಕು.